ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡದ ಇದು ಸುದ್ದಿ ಅಂದ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಇವತ್ತು ನಾವು ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿರುವ, ಆದರೆ ಕಾನೂನಿನ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೆ ಒಂದು ಅದ್ಭುತವಾದ ಕಾಮಿಡಿ ಶೋ ತರಹ ಕಾಣುತ್ತಿರುವ ಪ್ರಕರಣದ ಬಗ್ಗೆ ಯಾವುದೇ ರಾಜಿ ಇಲ್ಲದೆ ಪೋಸ್ಟ್ ಮಾರ್ಟಮ್ ಮಾಡಲಿದ್ದೇವೆ. ಹೌದು, ನೀವು ಊಹಿಸಿದ್ದು ಸರಿ. ನಮ್ಮ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆರ್ಎಸ್ಎಸ್ನ ಯಾವುದೋ ಒಬ್ಬ ಅತಿ ಉತ್ಸಾಹಿ ಕಾರ್ಯಕರ್ತ ದಾಖಲಿಸಿರುವ ಕ್ರಿಮಿನಲ್ ಮಾನಹಾನಿ ದೂರಿನ ಬಗ್ಗೆಯೇ ನಾವಿಂದು ಮಾತನಾಡುತ್ತಿರುವುದು. ಮೇಲ್ನೋಟಕ್ಕೆ ಇದೇನೋ ಮಹಾಭಾರತದ ಯುದ್ಧದ ತರಹ ಬಿಲ್ಡಪ್ ಪಡೆಯುತ್ತಿದೆ. ಖರ್ಗೆ ಅವರನ್ನ ಜೈಲಿಗೆ ಕಳುಹಿಸುತ್ತೇನೆ, ಕೋರ್ಟಿಗೆ ಎಳೆಯುತ್ತೇನೆ ಅಂತ ಕೆಲವರು ಮೀಸಿ ತಿರುಗುತ್ತಿದ್ದಾರೆ. ಆದ್ರೆ ಸ್ವಲ್ಪ ನಿಲ್ಲಿ ಆರಂಭ ಶೂರರೇ. ಕಾನೂನಿನ ಪುಸ್ತಕವನ್ನ ಸ್ವಲ್ಪ ಓಪನ್ ಮಾಡಿ ನೋಡಿದರೆ ದೂರು ಕೊಟ್ಟವರು ಎಂತ ಸೆಲ್ಫ್ ಗೋಲ್ ಹೊಡೆದುಕೊಂಡಿದ್ದಾರೆ ಅನ್ನೋದು ಅರ್ಥವಾಗುತ್ತದೆ. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದರೆ 70% ರದ್ದಾಗುವ ಅಂದ್ರೆ ಕ್ವಾಶ್ ಆಗುವ ಸಾಧ್ಯತೆಗಳೇ ಇವೆ. ಯಾಕೆ, ಹೇಗೆ? ಈ ದೂರುದಾರರ ಮೂರ್ಖತನದಿಂದ ಖರ್ಗೆ ಅವರಿಗೆ ಹೇಗೆ ಅರ್ಧ ಗೆಲುವು ಸಿಕ್ಕಿದಂತಾಗಿದೆ. 100 ವರ್ಷಗಳ ಇತಿಹಾಸವಿರುವ, ಆದರೆ ಅಧಿಕೃತವಾಗಿ ರಿಜಿಸ್ಟರ್ ಆಗದ ಒಂದು ಬೃಹತ್ ಸಂಘಟನೆಯನ್ನ ಕಟ್ಟಕಟ್ಟಿಗೆ ಎಳೆದು ನಿಲ್ಲಿಸಿದ ಆ ರೋಚಕ ಕಾನೂನು ಸಮರದ ಸಂಪೂರ್ಣ ಲೆಕ್ಕಾಚಾರವನ್ನ ಎಳೆಯಾಗಿ ಬಿಡಿಸಿಡಲಿದ್ದೇನೆ. ಕಾಫಿ ಟೀ ಏನಾದ್ರೂ ಇದ್ರೆ ತಕೊಂಡು ಆರಾಮವಾಗಿ ಕುತ್ಕೊಳ್ಳಿ. ಗೆಳೆಯರೆ, ಕ್ರಿಮಿನಲ್ ಕಾನೂನು, ಅದರಲ್ಲೂ ಮಾನಹಾನಿ ಅಂದ್ರೆ, ಡೆಫಮೇಷನ್ ಅಂದ್ರೆ ಏನು ಅಂತ ಹೇಳ್ತೀನಿ. ಆ ಕಾನೂನು ಬಹಳ ಸ್ಪಷ್ಟವಾಗಿದೆ. ಯಾರೋ ಒಬ್ಬ ರಸ್ತೆಯಲ್ಲಿ ಹೋಗುವಾಗ ಕರ್ನಾಟಕದ ಇಂಜಿನಿಯರ್ಗಳೆಲ್ಲ ಕೆಲಸಕ್ಕೆ ಬಾರದವರು ಅಂತ ಬೈದ್ರೆ, ನಾಳೆ ಬೆಳಿಗ್ಗೆ ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವ ರಾಮ ಅನ್ನೋ ವ್ಯಕ್ತಿ ಹೋಗಿ ನನಗೆ ವೈಯಕ್ತಿಕವಾಗಿ ಮಾನಹಾನಿ ಆಯಿತು, ನನ್ನ ಮನಸ್ಸಿಗೆ ಘಾಸಿ ಆಯಿತು ಅಂತ ಕೇಸ್ ಹಾಕೋಕೆ ಆಗುತ್ತಾ? ಆಗಲ್ಲ. ಕೋರ್ಟ್ ಏನು ಹೇಳುತ್ತೆ? ಸ್ವಾಮಿ, ಅವನು ಇಡೀ ಸಮುದಾಯದ ಬಗ್ಗೆ, ಒಂದು ವ್ಯವಸ್ಥೆಯ ಬಗ್ಗೆ ತನ್ನ ಸ್ವಂತ ಅಭಿಪ್ರಾಯವನ್ನು ಹೇಳಿದ್ದಾನೆ. ನಿಮ್ಮ ಹೆಸರೆತ್ತಿ ಬೈದಿದ್ದಾನ? ಇಲ್ಲ ತಾನೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಮನೆಗೆ ಹೋಗಿ ಅಂತ ಕಳಿಸುತ್ತೆ. ಇಲ್ಲಿ ಆಗಿರೋದು ಕೂಡ ಅಕ್ಷರಶಃ ಇದೆ. ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ರಾಜಕೀಯ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಸಂವಿಧಾನದ ರಕ್ಷಣೆಯ ಬಗ್ಗೆ ಮಾತನಾಡುವಾಗ ಆರ್ಎಸ್ಎಸ್ ಬಗ್ಗೆ ಒಂದಷ್ಟು ಕಟು ಟೀಕೆಗಳನ್ನು ಮಾಡಿದ್ರು. ಇದು ಹೊಸದೇನೂ ಅಲ್ಲ. ಭಾರತದ ರಾಜಕಾರಣದಲ್ಲಿ ದಶಕಗಳಿಂದ ನಡೆಯುತ್ತಿರುವ ಸೈದ್ಧಾಂತಿಕ ಸಂಘರ್ಷವಿದು. ಆದರೆ ಈ ಬಾರಿ ನಿಷ್ಠಾವಂತ ಕಾರ್ಯಕರ್ತನೊಬ್ಬ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಮನಸ್ಸಿಗೆ ಘಾಸಿಯಾಗಿದೆ, ನನ್ನ ಸಂಘಟನೆಗೆ ಬೈದಿದ್ದಾರೆ ಅಂತ ದೂರು ಕೊಟ್ಟಿದ್ದಾನೆ. ವ್ಯಂಗ್ಯ ಏನಂದ್ರೆ, ಈ ದೂರು ಕೊಟ್ಟ ವ್ಯಕ್ತಿಯ ಹೆಸರನ್ನು ಪ್ರಿಯಾಂಕ್ ಖರ್ಗೆ ತಮ್ಮ ಜೀವಮಾನದಲ್ಲಿ ಎಂದಾದರೂ ಕೇಳಿದ್ದಾರಾ ಅನ್ನೋದೇ ಅನುಮಾನ. ಕೋಟಿಗಟ್ಟಲೆ ಸದಸ್ಯರಿದ್ದಾರೆ ಎಂದು ಹೇಳಿಕೊಳ್ಳುವ ಒಂದು ಬೃಹತ್ ಗುಂಪಿನಲ್ಲಿ ಯಾವನೋ ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಹೇಗೆ ಹಾನಿಯಾಯಿತು? ಸಮಾಜದಲ್ಲಿ ಆತನ ವೈಯಕ್ತಿಕ ಘನತೆ ಅಂದ್ರೆ ಪರ್ಸನಲ್ ರೆಪ್ಯುಟೇಷನ್ ಅನ್ನೋದು ಖರ್ಗೆ ಅವರ ಹೇಳಿಕೆಯಿಂದ ಹೇಗೆ ಕುಸಿಯಿತು? ಕಾನೂನಿನ ಮುಂದೆ ಈ ದೂರುದಾರ ಇದನ್ನು ಸಾಬೀತುಪಡಿಸುವುದು ಅಸಾಧ್ಯ. ಇದೇ ಇವರ ಮೊದಲನೆಯ ಮೂರ್ಖತನ. ಪ್ರಚಾರದ ಹಪಾಹಪಿಗೋ ಅಥವಾ ನಾಯಕರ ಕಣ್ಣಿಗೆ ಬೀಳಬೇಕೆಂಬ ಆಸೆಗೂ ಹೋಗಿ ಈಗ ಸ್ವತಃ ತಮ್ಮ ಸಂಘಟನೆಯನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಆರ್ಎಸ್ಎಸ್ ಎಂಬ ಅನ್ರಿಜಿಸ್ಟರ್ಡ್ ಅದ್ಭುತ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಹೈಕೋರ್ಟ್ನಲ್ಲಿ ಈ ಕೇಸ್ ಯಾಕೆ ಧೂಳಿಪಟ ಆಗುತ್ತೆ ಅನ್ನೋದಕ್ಕೆ ಮೊದಲನೇ ಹಾಗೂ ಅತ್ಯಂತ ಬಲವಾದ ಕಾರಣ ಆರ್ಎಸ್ಎಸ್ ಅಧಿಕೃತವಾಗಿ ನೋಂದಾಯಿತ ಸಂಸ್ಥೆ ಅಲ್ಲ. ಹೌದು, ನೀವು ಕೇಳುತ್ತಿರುವುದು 100ಕ್ಕೆ 100 ಸತ್ಯ. ಸುಮಾರು 100 ವರ್ಷಗಳ ಇತಿಹಾಸವಿದೆ. ದೇಶಾದ್ಯಂತ ಶಾಖೆಗಳಿವೆ. ರಾಜಕೀಯ ಪಕ್ಷವೊಂದರ ಮಾತ್ರ ಸಂಸ್ಥೆ ಎನಿಸಿಕೊಂಡಿದೆ. ಅಧಿಕಾರವನ್ನು ನಿಯಂತ್ರಿಸುವ ಶಕ್ತಿ ಹೊಂದಿದೆ. ಆದರೆ ಕಾನೂನಿನ ಕಣ್ಣಿನಲ್ಲಿ ಅದೊಂದು ನೋಂದಾಯಿತ ಸಂಸ್ಥೆಯಲ್ಲ. ಇದು ಸೊಸೈಟೀಸ್ ರಿಜಿಸ್ಟರ್ಡ್ ಆಕ್ಟ್ ಅಡಿಯಲ್ಲಾಗಲಿ, ಟ್ರಸ್ಟ್ ಆಕ್ಟ್ ಅಡಿಯಲ್ಲಾಗಲಿ ಅಥವಾ ಕಂಪನಿಯ ಕಾಯ್ದೆ ಅಡಿಯಲ್ಲಾಗಲಿ ರಿಜಿಸ್ಟರ್ ಆಗಿಲ್ಲ. ಕಾನೂನಿನ ಪ್ರಕಾರ ನೀವೊಂದು ಸಂಸ್ಥೆಯ ಪರವಾಗಿ ಮಾನಹಾನಿ ಮೊಕದ್ದಮೆ ಹೂಡಬೇಕಾದ್ರೆ ಆ ಸಂಸ್ಥೆಗೆ ಕಾನೂನಾತ್ಮಕ ಅಸ್ತಿತ್ವ ಇರಬೇಕು. ನೋಂದಾವಣೆಯಾಗದ, ಒಂದು ಅಸ್ಪಷ್ಟ, ರಚನಾತ್ಮಕವಾಗಿ ಕಾನೂನಿನ ಚೌಕಟ್ಟಿಗೆ ಬರದ ದೊಡ್ಡ ಸಂಘಟನೆಯ ವಿರುದ್ಧದ ಹೇಳಿಕೆಯನ್ನ ಕ್ರಿಮಿನಲ್ ನಿಂದನೆ ಎಂದು ಪರಿಗಣಿಸುವುದು ಭಾರತೀಯ ದಂಡ ಸಂಹಿತೆಯಲ್ಲಿ ಬಹಳ ಕಷ್ಟ. ನ್ಯಾಯಾಲಯದಲ್ಲಿ ಕೇಳುವ ಮೊದಲ ಪ್ರಶ್ನೆ, ಈ ಸಂಘಟನೆಯ ಅಧಿಕೃತ ಅಸ್ತಿತ್ವದ ದಾಖಲೆ ಎಲ್ಲಿದೆ? ದೂರುದಾರನಿಗೂ ಈ ಸಂಘಟನೆಗೂ ಇರುವ ಕಾನೂನಾತ್ಮಕ ಸಂಬಂಧವೇನು? ರಿಜಿಸ್ಟರ್ ಆಗದ ಸಂಸ್ಥೆಗೆ ಮಾನಹಾನಿ ಹೇಗಾಗುತ್ತೆ ಅಂತ ಅಲ್ವಾ? ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೊಡೆದಿರುವ ಮಾಸ್ಟರ್ ಸ್ಟ್ರೋಕ್ ಎಂದ್ರೆ ಇದೆ.
ದೂರುದಾರರು ಕೇಸ್ ಹಾಕುವ ಮೂಲಕ 100 ವರ್ಷಗಳ ಇತಿಹಾಸವಿರುವ ಅನ್ರಿಜಿಸ್ಟರ್ಡ್ ಸಂಘಟನೆಯೊಂದನ್ನ ಕೋರ್ಟ್ನ ಕಟಕಟೆಗೆ ಎಳೆದು ತಂದು ನಿಲ್ಲಿಸಿದ್ದಾರೆ. ಈಗ ಕೋರ್ಟ್ನಲ್ಲಿ ಈ ಕಾರ್ಯಕರ್ತ ಹಾಗೂ ಸಂಘಟನೆ ನಾವು ಯಾರು, ನಮ್ಮ ಅಸ್ತಿತ್ವ ಏನು ಎಂದು ಸಾಬೀತುಪಡಿಸಲು ಒದ್ದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಖರ್ಗೆ ಅವರನ್ನ ಕಟ್ಟಿ ಹಾಕಲು ಹೋಗಿ ತಮ್ಮದೇ ಕಾಲಿಗೆ ಕೊಡಲಿ ಪೆಟ್ಟು ಹಾಕಿಕೊಂಡಿದ್ದಾರೆ. ಈ ಒಂದು ಪಾಯಿಂಟ್ ನಲ್ಲಿಯೇ ಖರ್ಗೆ ಅವರದ್ದು ಅರ್ಧ ಗೆಲುವು ಸಿಕ್ಕಿದಂತಾಗಿದೆ. ಕಾನೂನಿನ ಭಾಷೆಯಲ್ಲಿ ಲೋಕಲ್ ಸ್ಟ್ಯಾಂಡ್ ಎನ್ನುವ ಒಂದು ಪದವಿದೆ. ಅಂದರೆ ದೂರು ನೀಡಲು ನಿಮಗಿರುವ ಅರ್ಹತೆ. ಕ್ರಿಮಿನಲ್ ಮಾನಹಾನಿ ಕಾಯ್ದೆ ಅಂದ್ರೆ ಡಿಫಾಮೇಷನ್ ಆಕ್ಟ್ ಬಹಳ ಸ್ಪಷ್ಟವಾಗಿದೆ. ಯಾರ ಮೇಲೆ ವೈಯಕ್ತಿಕವಾಗಿ ಅಪಪ್ರಚಾರ ಆಗಿರುತ್ತದೆಯೋ ಕೇವಲ ಆ ವ್ಯಕ್ತಿ ಮಾತ್ರ ದೂರು ದಾಖಲಿಸಬಹುದು. ಉದಾಹರಣೆಗೆ, ಯಾರಾದ್ರೂ ಎಲ್ಲಾ ವಕೀಲರು ಸುಳ್ಳುಗಾರರು ಎಂದು ಹೇಳಿದ್ರೆ ನಾನು ವಕೀಲನಾಗಿದ್ದರೂ ಹೋಗಿ ಮಾನಹಾನಿ ಕೇಸ್ ಹಾಕಲು ಸಾಧ್ಯವಿಲ್ಲ. ಯಾಕೆಂದ್ರೆ ಆ ಹೇಳಿಕೆ ಇಡೀ ವಕೀಲ ಸಮುದಾಯವನ್ನು ಉದ್ದೇಶಿಸಿದ್ದು, ನನ್ನನ್ನೊಬ್ಬನನ್ನೆಲ್ಲ. ಆದರೆ ನಿರ್ದಿಷ್ಟವಾಗಿ ಆ ಹೆಸರಿನ ವಕೀಲ ಸುಳ್ಳುಗಾರ ಎಂದ್ರೆ ಆಗ ಆ ಹೆಸರಿನ ಮೂಲಕ ಕೇಸ್ ಹಾಕಬಹುದು. ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಅಥವಾ ಹೇಳಿಕೆಯಲ್ಲಿ ದೂರುದಾರರ ಹೆಸರನ್ನು ಎಲ್ಲಿಯೂ ಬಳಸಿಲ್ಲ. ಇಂಥ ಊರಿನ ಇಂಥ ವ್ಯಕ್ತಿ ಭ್ರಷ್ಟ ಅಥವಾ ಕೆಟ್ಟವನು ಎಂದು ಹೇಳಿಲ್ಲ. ಅವರು ಟೀಕಿಸಿದ್ದು ಒಂದು ಸಿದ್ಧಾಂತವನ್ನ, ಒಂದು ಬೃಹತ್ ಸಂಘಟನೆಯ ಸಾರ್ವಜನಿಕ ನಡವಳಿಕೆಯನ್ನ. ಹೀಗಿರುವಾಗ ನಾನು ಆ ಸಂಘಟನೆಯ ಕಾರ್ಯಕರ್ತ, ಹಾಗಾಗಿ ನನಗೆ ಅವಮಾನವಾಯಿತು ಎನ್ನುವುದು ಕಾನೂನಿನ ದೃಷ್ಟಿಯಲ್ಲಿ ನಿಲ್ಲದ ವಾದ. ಕೋಟಿಗಟ್ಟಲೆ ಸದಸ್ಯರಿರುವ ಸಂಘಟನೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ವೈಯಕ್ತಿಕವಾಗಿ ಹೇಗೆ ಹಾನಿಯಾಯಿತು? ಆತನ ವ್ಯಾಪಾರ ವಹಿವಾಟಿಗೆ ನಷ್ಟವಾಯಿತೆ? ಆತನ ಸಮಾಜದ ಸ್ಥಾನಮಾನ ಖರ್ಗೆ ಅವರ ಹೇಳಿಕೆಯಿಂದ ಕುಸಿಯಿತೆ? ಖಂಡಿತ ಇಲ್ಲ. ಇದನ್ನು ಸಾಬೀತುಪಡಿಸಲು ದೂರುದಾರನ ಬಳಿ ಯಾವುದೇ ಸಾಕ್ಷ್ಯವೂ ಇರುವುದಿಲ್ಲ. ಹೈಕೋರ್ಟ್ ಈ ಲೋಕಲ್ ಸ್ಟ್ಯಾಂಡಿಯ ಕೊರತೆಯನ್ನ ಎತ್ತಿ ಹಿಡಿದು ದೂರುದಾರನಿಗೆ ಕಾನೂನಿನ ಪಾಠ ಮಾಡುವ ಸಾಧ್ಯತೆಯೇ ದಟ್ಟವಾಗಿದೆ. ರಾಜಕೀಯ ಟೀಕೆ ಮತ್ತು ವಾಕ್ ಸ್ವಾತಂತ್ರ್ಯ. ಮೂರನೆಯ ಮತ್ತು ಅತ್ಯಂತ ಪ್ರಬಲವಾದ ಅಸ್ತ್ರ ಎಂದ್ರೆ ಭಾರತದ ಸಂವಿಧಾನ. ಸಂವಿಧಾನದ ಆರ್ಟಿಕಲ್ 19(1)(a) ಪ್ರತಿಯೊಬ್ಬ ನಾಗರಿಕನಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದೆ. ಭಾರತ ಒಂದು ಬಹುತ್ವದ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ರಾಜಕೀಯ ಸಿದ್ಧಾಂತಗಳ ನಡುವೆ ತಿಕ್ಕಾಟ, ಟೀಕೆ, ವಿಮರ್ಶೆ ಇರುವುದು ಸಹಜ ಮಾತ್ರವಲ್ಲ, ಅದು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣ ಕೂಡ. ಒಬ್ಬ ರಾಜಕೀಯ ನಾಯಕನಾಗಿ, ಸಚಿವನಾಗಿ ಪ್ರಿಯಾಂಕ್ ಖರ್ಗೆ ಅವರು ವಿರೋಧಿ ಸಿದ್ಧಾಂತವನ್ನು ವಿಮರ್ಶಿಸುವ, ಅದರ ತಪ್ಪುಗಳನ್ನು ಸಾರ್ವಜನಿಕವಾಗಿ ಎತ್ತಿ ತೋರಿಸುವ ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ. ರಾಜಕೀಯ ಟೀಕೆಯನ್ನ ಕ್ರಿಮಿನಲ್ ಮಾನಹಾನಿ ಎಂದು ಪರಿಗಣಿಸಲು ಶುರು ಮಾಡಿದ್ರೆ ದೇಶದ ಯಾವ ನಾಯಕನೂ ಭಾಷಣ ಮಾಡುವಂತಿಲ್ಲ. ನಾಳೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರ ಮೇಲೆ, ವಿರೋಧ ಪಕ್ಷದವರು ಆಡಳಿತ ಪಕ್ಷದವರ ಮೇಲೆ ಲಕ್ಷಾಂತರ ಕೇಸ್ ಹಾಕಬಹುದು. ಸುಪ್ರೀಂ ಕೋರ್ಟ್ ಈ ಹಿಂದೆ ಅನೇಕ ತೀರ್ಪುಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಾರ್ವಜನಿಕ ಜೀವನದಲ್ಲಿರುವವರು ಟೀಕೆಗಳನ್ನು ಸಹಿಸಿಕೊಳ್ಳುವ ವಿಶಾಲ ಮನೋಭಾವ ಹೊಂದಿರಬೇಕು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣಗಳಾಗಿ ಬದಲಾಯಿಸಬಾರದು ಅಂತ. ಖರ್ಗೆ ಅವರ ಹೇಳಿಕೆಗಳು ಯಾವುದೇ ಕೋಮುಗಲಭೆಗೆ ಪ್ರಚೋದಿಸುವಂತಿಲ್ಲ, ಯಾವುದೇ ಹಿಂಸಾಚಾರಕ್ಕೆ ಕರೆ ಕೊಡುವಂತಿಲ್ಲ. ಬದಲಾಗಿ ಅದು ಒಂದು ಸಂಘಟನೆಯ ಕಾರ್ಯವೈಖರಿ ಮತ್ತು ಇತಿಹಾಸದ ಮೇಲಿನ ರಾಜಕೀಯ ಟೀಕೆ ಮಾತ್ರ. ಸಂವಿಧಾನವು ಈ ರೀತಿಯ ವಾಕ್ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ರಕ್ಷಿಸುತ್ತದೆ. ದೂರುದಾರನ ಈ ಅಸಹಿಷ್ಣುತೆ ಕೇವಲ ಆತನ ರಾಜಕೀಯ ಭೌತಿಕ ದಿವಾಳಿತನವನ್ನ ತೋರಿಸುತ್ತದೆ ಹೊರತು ಕಾನೂನಿನ ಬಲವನ್ನಲ್ಲ. ಹೈಕೋರ್ಟ್ನಲ್ಲಿ ಮುಂದೇನಾಗಲಿದೆ? ಗೆಳೆಯರೆ, ಈಗ ಮುಂದಿನ ಹಾದಿ ಹೇಗಿರುತ್ತದೆ ಎಂದು ನೋಡೋಣ. ಎಫ್ಐಆರ್ ದಾಖಲಾದ ತಕ್ಷಣ ಖರ್ಗೆ ಅವರು ಜೈಲಿಗೆ ಹೋಗ್ತಾರೆ ಅಂತ ಯಾರಾದ್ರೂ ಕನಸು ಕಾಣುತ್ತಿದ್ರೆ ಅವರಿಗೊಂದು ಜ್ಞಾನೋದಯವಾಗಬೇಕಿದೆ. ಪ್ರಿಯಾಂಕ್ ಖರ್ಗೆ ಅವರ ಕಾನೂನು ತಂಡ ಬಹಳ ಸುಲಭವಾಗಿ ಹೈಕೋರ್ಟ್ ಮೆಟ್ಟಿಲೇರುತ್ತದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPCನ ಸೆಕ್ಷನ್ 482 ಅಥವಾ ಹೊಸ ಕಾಯ್ದೆಯ ಪ್ರಕಾರ BNS ಸೆಕ್ಷನ್ 528 ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಈ ಸೆಕ್ಷನ್ ಹೈಕೋರ್ಟ್ಗೆ ವಿಶೇಷ ಅಧಿಕಾರವನ್ನ ನೀಡುತ್ತದೆ. ಅಂದ್ರೆ ಯಾವುದೇ ಕೇಸ್ ಮೇಲ್ನೋಟಕ್ಕೆ ದ್ವೇಷಪೂರಿತವಾಗಿದೆ, ಕಾನೂನಿನ ದುರ್ಬಳಕೆಯಾಗಿದೆ ಅಥವಾ ಅದರಲ್ಲಿ ಹುರುಳಿಲ್ಲ ಎಂದು ಕಂಡು ಬಂದ್ರೆ ಆ FIR ಅನ್ನ ರದ್ದುಗೊಳಿಸುವ ಅಧಿಕಾರ ಹೈಕೋರ್ಟ್ಗೆ ಇದೆ. ಖರ್ಗೆ ಅವರ ಪರ ವಕೀಲರು ಹೈಕೋರ್ಟ್ ನಲ್ಲಿ ಮಂಡಿಸುವ ವಾದಗಳು ಹೀಗಿರಲಿವೆ. 1. RSS ಅನ್ರಿಜಿಸ್ಟರ್ಡ್, ಹಾಗಾಗಿ ದೂರುದಾರನಿಗೆ ಆ ಸಂಘಟನೆಯ ಪರವಾಗಿ ದೂರು ನೀಡುವ ಅಧಿಕಾರವಿಲ್ಲ. 2. ಖರ್ಗೆ ಅವರ ಹೇಳಿಕೆಯಿಂದ ದೂರುದಾರನಿಗೆ ವೈಯಕ್ತಿಕವಾಗಿ ಯಾವುದೇ ಮಾನಹಾನಿಯಾಗಿಲ್ಲ. 3. ಇದು ಸಂವಿಧಾನಬದ್ಧವಾದ ರಾಜಕೀಯ ಟೀಕೆ. ಈ 3 ಪಾಯಿಂಟ್ಗಳನ್ನು ನೋಡಿದ ತಕ್ಷಣ ಹೈಕೋರ್ಟ್ ಮೊದಲ ಹೆಜ್ಜೆಯಾಗಿ ಈ ಪ್ರಕರಣದ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ಅಂದ್ರೆ ಸ್ಟೇ ಆರ್ಡರ್ ನೀಡುವ ಸಾಧ್ಯತೆ 99% ತಡೆಯಾಜ್ಞೆ ಸಿಕ್ಕ ನಂತರ ಈ ಪ್ರಕರಣ
ಕೋಲ್ಡ್ ಸ್ಟೋರೇಜ್ಗೆ ಹೋಗುತ್ತದೆ. ಆಮೇಲೆ ಅಂತಿಮ ವಿಚಾರಣೆ ನಡೆದು ಮೇಲಿನ 3 ಕಾರಣಗಳ ಆಧಾರದ ಮೇಲೆ ಎಫ್ಐಆರ್ ಅನ್ನ ಸಂಪೂರ್ಣವಾಗಿ ರದ್ದುಗೊಳಿಸುವ ಸಾಧ್ಯತೆಗಳೇ 70% ರಿಂದ 80% ಅಂದರೆ ರಾಜಕೀಯವಾಗಿ ಟಿವಿಗಳಲ್ಲಿ 2 ದಿನ ಬ್ರೇಕಿಂಗ್ ನ್ಯೂಸ್ ಆಗಬಹುದು, ಪೇಪರ್ನಲ್ಲಿ ತಲೆಬರಹ ಬರಬಹುದು, ದೂರುದಾರನಿಗೆ ತನ್ನ ನಾಯಕರ ಮುಂದೆ ಬಿಲ್ಡಪ್ ತಗೊಳ್ಳೋಕೆ ಅವಕಾಶ ಸಿಗಬಹುದು. ಆದ್ರೆ ಕಾನೂನಾತ್ಮಕವಾಗಿ ಈ ಕೇಸ್ ಒಂದು ಹೆಜ್ಜೆಯೂ ಮುಂದೆ ಹೋಗುವುದಿಲ್ಲ. ಯುವ ಜನತೆ ಈ ಪ್ರಕರಣವನ್ನ ಬರೀ ಒಂದು ರಾಜಕೀಯದ ಕೆಸರೆರ ಚಾಟ ಅಂತ ನೋಡಬಾರದು. ಇದರಲ್ಲಿ ಒಂದು ಬಹಳ ದೊಡ್ಡ ಪಾಠವಿದೆ. ನೀವು ಯಾರನ್ನಾದ್ರೂ ಎದುರಿಸಬೇಕಾದ್ರೆ, ನಿಮ್ಮ ಸೈದ್ಧಾಂತಿಕ ವಿರೋಧಿಯನ್ನ ಬಗ್ಗು ಬಡಿಯಬೇಕಾದ್ರೆ ಭಾವನಾತ್ಮಕವಾಗಿ ಉದ್ರೇಕಗೊಂಡು ಪೊಲೀಸ್ ಠಾಣೆಗೆ ಓಡುವುದಲ್ಲ, ಬೌದ್ಧಿಕವಾಗಿ ತಾರ್ಕಿಕವಾಗಿ ಎದುರಿಸಬೇಕು. ಖರ್ಗೆ ಅವರ ಹೇಳಿಕೆಯನ್ನ RSS ಅಥವಾ ಅದರ ಬೆಂಬಲಿಗರು ಸಾರ್ವಜನಿಕ ವೇದಿಕೆಯಲ್ಲೇ ಭಾಷಣದ ಮೂಲಕ, ತರ್ಕದ ಮೂಲಕ ಎದುರಿಸಬಹುದಿತ್ತು. ಆದರೆ ದೂರು ದಾಖಲಿಸುವ ಈ ಶಾರ್ಟ್ ಕಟ್ ಹುಡುಕಿದ್ದು ಅವರ ದುರ್ಬಲತೆಯನ್ನ ಎತ್ತಿ ತೋರಿಸುತ್ತದೆ. ಇದರ ಜೊತೆಗೆ ನಾನು ಮೊದಲೇ ಹೇಳಿದ ಹಾಗೆ ಖರ್ಗೆ ಅವರು ಇದರಲ್ಲಿ ಅರ್ಧ ಗೆದ್ದಿದ್ದಾರೆ. ದಶಕಗಳಿಂದ RSS ರಿಜಿಸ್ಟರ್ ಆಗಿದೆಯಾ, ಅದರ ಬೈಲ ಎಲ್ಲಿದೆ, ಅದರ ಲೆಕ್ಕಪತ್ರಗಳು ಯಾರಿಗೆ ಸಲ್ಲುತ್ತೆ ಎಂಬ ಪ್ರಶ್ನೆಗಳು ಎಡಪಂಥೀಯ ಮತ್ತು ಪ್ರಗತಿಪರ ವಲಯಗಳಲ್ಲಿ ಕೇಳಿ ಬರುತ್ತಲೇ ಇತ್ತು. ಆದರೆ ಅದಕ್ಕೊಂದು ವೇದಿಕೆ ಸಿಕ್ಕಿರಲಿಲ್ಲ. ಈಗ RSS ಕಾರ್ಯಕರ್ತನೇ ದೂರು ಕೊಡುವ ಮೂಲಕ ಆ ಪ್ರಶ್ನೆಗಳನ್ನು ನೇರವಾಗಿ ಹೈಕೋರ್ಟ್ನ ಕಟಕಟೆಗೆ ತಂದು ನಿಲ್ಲಿಸಿದ್ದಾನೆ. ನಾವು ಯಾರು, ನಮ್ಮ ಅಸ್ತಿತ್ವ ಏನು ಎಂದು ಸಾಬೀತುಪಡಿಸುವ ಹೊಣೆ ಈಗ ದೂರುದಾರನ ಮೇಲಿದೆ. ಇದು ನಿಜಕ್ಕೂ ಒಂದು ಐತಿಹಾಸಿಕ ವಿಪರ್ಯಾಸ. ಸಮಸ್ಯೆ ಏನೆಂದರೆ ಈಗಿನ ಯುವ ಕಾರ್ಯಕರ್ತರಿಗೆ ತಾವು ನಂಬಿರುವ ಸಂಘಟನೆಯ ಇತಿಹಾಸವೂ ಗೊತ್ತಿಲ್ಲ, ಕಾನೂನಿನ ಜ್ಞಾನವೂ ಇಲ್ಲ. ಸುಮ್ಮನೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವ ಮೆಸೇಜ್ಗಳನ್ನು ಓದಿಕೊಂಡು ಆವೇಶದಿಂದ ಹೋಗಿ ಎಫ್ಐಆರ್ ಮಾಡಿಸಿ ಆಮೇಲೆ ಕೋರ್ಟ್ನಲ್ಲಿ ಜಡ್ಜ್ಗಳ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಪರಿಸ್ಥಿತಿ ತಂದುಕೊಳ್ಳುತ್ತಾರೆ. ಕೊನೆಯದಾಗಿ ಒಂದು ಮಾತು, ಪ್ರಜಾಪ್ರಭುತ್ವ ಅಂದರೆ ಕೇವಲ ಓಟು ಹಾಕುವುದು ಮಾತ್ರವಲ್ಲ, ನಮ್ಮನ್ನು ನಾವು ವಿಮರ್ಶಿಸಿಕೊಳ್ಳುವುದು, ಬೇರೆಯವರ ವಿಮರ್ಶೆಗಳನ್ನು ಸಹಿಸಿಕೊಳ್ಳುವುದು ಕೂಡ. 100 ವರ್ಷಗಳ ಹಳೆಯ ಬೃಹತ್ ಸಂಘಟನೆಗೆ ಒಬ್ಬ ಮಂತ್ರಿಯ ರಾಜಕೀಯ ಟೀಕೆಯನ್ನು ಎದುರಿಸುವ ಶಕ್ತಿ ಇಲ್ಲವೇ? ಅಥವಾ ಕೇವಲ ಪೊಲೀಸ್ ದೂರು, ಬೆದರಿಕೆಗಳು, ಎಫ್ಐಆರ್ಗಳ ಮೂಲಕವೇ ತಮ್ಮ ವಿರೋಧಿಗಳನ್ನ ಮಣಿಸುತ್ತೇವೆ ಎಂಬ ಅಹಂಕಾರವೇ? ಕಾನೂನು ಎಂಬುದು ಕುರುಡಾಗಿರಬಹುದು, ಆದ್ರೆ ಮೂರ್ಖನಲ್ಲ. ಅದು ದಾಖಲೆಗಳನ್ನ ಕೇಳುತ್ತದೆ, ತರ್ಕವನ್ನ ನೋಡುತ್ತದೆ, ಲೋಕಸ್ ಸ್ಟ್ಯಾಂಡಿಯನ್ನು ಪ್ರಶ್ನಿಸುತ್ತದೆ. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧದ ಈ ದೂರು ಕಾನೂನಿನ ಯಾವ ಓರೆಗಲ್ಲಿಗೂ ನಿಲ್ಲದ ಒಂದು ಗಿಮಿಕ್ ಮಾತ್ರ. ಹೈಕೋರ್ಟ್ ನಲ್ಲಿ ಈ ಪ್ರಕರಣ ರದ್ದಾಗುವ ದಿನ ಈ ದೂರು ದಾಖಲಿಸಿದ ಕಾರ್ಯಕರ್ತ ಮತ್ತು ಆತನನ್ನ ಹಿಂದಿನಿಂದ ಎತ್ತಿ ಕಟ್ಟಿದವನು ಜನತೆಯ ಮುಂದೆ ಮತ್ತು ಕಾನೂನಿನ ಮುಂದೆ ಬೆತ್ತಲಾಗುವುದು ನಿಶ್ಚಿತ. ಅಲ್ಲಿಯವರೆಗೆ ನಾವು ಈ ಕಾಮಿಡಿ ಆಫ್ ಎರರ್ಸ್ ಅನ್ನ ನೋಡುತ್ತಾ ಎಂಜಾಯ್ ಮಾಡೋಣ. ಯುವ ಜನರೇ, ಕಾನೂನಿನ ಅರಿವು ಬೆಳೆಸಿಕೊಳ್ಳಿ. ಸುಮ್ಮನೆ ಯಾರದ್ದೋ ಎತ್ತಿ ಕಟ್ಟುವಿಕೆಗೆ ಬಲಿಯಾಗಿ ನಿಮ್ಮ ಭವಿಷ್ಯವನ್ನ, ನಿಮ್ಮ ಸಂಘಟನೆಯ ಮರ್ಯಾದೆಯನ್ನ ಬೀದಿಗೆ ತರಬೇಡಿ. ಈ ಪ್ರಕರಣ ನಿಮಗೆಲ್ಲರಿಗೂ ಒಂದು ಅದ್ಭುತವಾದ ಪಾಠ. ಈ ವಿಡಿಯೋ ನಿಮಗೆ ಆಪ್ತವೆನಿಸಿದರೆ ಗೆಳೆಯರೊಂದಿಗೆ ಶೇರ್ ಮಾಡಿ. ಇದನ್ನು ಮೀರಿದ ಕಾನೂನಾತ್ಮಕ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.